ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ಸಮಯದಲ್ಲಿ ಒಂದು ಅದ್ಭುತವಾದಂತಹ ವಿಚಾರ, ಅದು ಏನು ಅಂತ ಕೇಳಿದರೆ, ನೀವು ಯಾವುದೇ ವಾದ ವಿವಾದದಂತಹ ಸ್ಪರ್ಧೆಗಳಲ್ಲಿ ಪಾಲ್ಗೊಳ್ತಾ ಇದ್ದರೆ ಅಥವಾ ಕ್ರೀಡೆಯಲ್ಲಿ ಕಬಡ್ಡಿ ಆಗಿರಬಹುದು, ಕ್ರಿಕೆಟ್ ಆಗಿರಬಹುದು, ವಾಲಿಬಾಲ್ ಆಗಿರಬಹುದು, ಹೀಗೆ ಪ್ರತಿಯೊಂದು ಕ್ರೀಡೆಗಳಲ್ಲಿ ಭಾಗವಹಿಸ್ತಾ ಇದ್ದು ಅದರಲ್ಲಿ ನೀವು ಗೆಲ್ಲಲಿಕ್ಕೆ ಸಾಧ್ಯವಾಗದೆ ಇದ್ದಂತಹ ಸಮಯದಲ್ಲಿ ಅಪರಾಜಯ ಇರತಕ್ಕಂತಹ ಒಂದು ಸಿದ್ಧಿಯನ್ನು ನೀವು ಮಾಡಿಕೊಂಡ್ರೆ ಆ ಎಲ್ಲ ಕ್ಷೇತ್ರಗಳಲ್ಲೂ ಕ್ರೀಡೆಗಳಲ್ಲಿ ನೀವು ಅದ್ಭುತವಾದಂತಹ ವ್ಯಕ್ತಿಯಾಗಿ ಹೊರಹೊಮ್ಮಬಹುದು ಮತ್ತು ಅಷ್ಟೇ ಅಲ್ಲದೆ ಜಯ ಹೇಳ್ತಕ್ಕಂಥದ್ದನ್ನು ಗಳಿಸ್ಕೊಳ್ಳಬಹುದು. ಆ ಒಂದು ಶಕ್ತಿಯನ್ನು ತೆಗೆದುಕೊಳ್ಳಬೇಕಾದರೆ ಹೆಚ್ಚು ಕಡಿಮೆ ನಿಮಗೆ ವರ್ಷಾನುಗಟ್ಟಲೆಯ ಪರಿಶ್ರಮ ಹೇಳ್ತಕ್ಕಂಥದ್ದು ಕೂಡ ಬೇಕಾಗಬಹುದು. ಆದರೆ ಮುಂದಿನ ದಿವಸದಲ್ಲಿ ಆ ಒಂದು ಶಕ್ತಿಯನ್ನು ಪಡ್ಕೊಂಡ್ರೆ ಎಲ್ಲ ಕ್ಷೇತ್ರಗಳಲ್ಲಿ ಅಪರಾಜಯ ಹೇಳ್ತಕ್ಕಂಥದ್ರಿಂದಾಗಿ ನೀವು ಪ್ರತಿಯೊಂದು ಕ್ರೀಡೆಯಲ್ಲೂ ಕೂಡ, ಕ್ರಿಕೆಟ್ ಆಗಿರಬಹುದು, ವಾಲಿಬಾಲ್ ಆಗಿರಬಹುದು, ಕಬಡ್ಡಿ ಆಗಿರಬಹುದು, ಇತ್ಯಾದಿ ಹಲವು ಕ್ರೀಡೆಗಳಲ್ಲಿ ಅಥವಾ ಗುಂಡೆ ಎಸೆತ, ಬೋಲ್ ಎಸೆತ, ಹೀಗೆ ನಾನಾ ಕ್ರೀಡೆ ಹೇಳ್ತಕ್ಕಂಥದ್ರಲ್ಲಿ ಜಯವನ್ನು ಸಾಧಿಸಲಿಕ್ಕೆ ಇದು ತುಂಬ ಅದ್ಭುತವಾದಂತಹ ಶಕ್ತಿಯನ್ನು ಕೊಡುವುದರಲ್ಲಿ ಸಂಶಯವಿಲ್ಲ. ಹಾಗಾಗಿ ಆಗದೇ ಇರತಕ್ಕಂಥವ್ರು ಈ ರೀತಿಯಾದಂತಹ ಒಂದು ಕೆಲಸವನ್ನು ಮಾಡಿಕೊಂಡು ಶಕ್ತಿಯುತರಾಗಿ ಬೆಳೆದು ಯುದ್ಧ ಅಥವಾ ಈ ಒಂದು ವಾದ ಇತ್ಯಾದಿ ಕ್ಷೇತ್ರಗಳಲ್ಲಿ ಜಯವನ್ನು ತಂದುಕೊಳ್ಳಿ ಅಂತ ಹೇಳುವುದಾಗಿ ತಿಳಿಸುತ್ತೇನೆ. ಈ ವಿಚಾರವನ್ನು ವಿಶೇಷವಾಗಿ ಕೃಷ್ಣ ಜನ್ಮಾಷ್ಟಮಿಯಂದು ನಿಮಗೆ ನಾವು ತಿಳಿಸ್ಲಿಕ್ಕೆ ಇಷ್ಟಪಟ್ಟಿದ್ದೇವೆ. ಹಾಗಾಗಿ ಶ್ರೀ ಕೃಷ್ಣನ ಸಂಪೂರ್ಣವಾದಂತಹ ಅನುಗ್ರಹ ನಿಮ್ಮ ಮೇಲೆ ಇದ್ದು ಎಲ್ಲರಿಗೂ ಕೂಡ ಶುಭ ಮಂಗಲವನ್ನು ಉಂಟು ಮಾಡಿಕೊಳ್ಳಲಿ.